ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಾಗಿತ್ತು ವಿಡಿಯೋನ ಹಾಕಿ. ಕ್ಲಾಸಸ್ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಎಸ್, ಹೌದು, ಇನ್ಮೇಲೆ ಕ್ಲಾಸಸ್ಗಳನ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಮೇನ್ ಟಾಪಿಕ್ ಬಂದು ಡೆಮೋ ಕ್ಲಾಸ್. ಟೀಚರ್ಸ್ ಫಸ್ಟ್ ಡೆಮೋ ಕ್ಲಾಸ್ನ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನು ಮೊದಲನೇದಾಗಿ ಹೇಳ್ತೀನಿ. ಹಾಗೆ ಈ ಒಂದು ಡೆಮೋ ಕ್ಲಾಸ್ಗೆ ಮೇನ್ ಹೇಗಿರಬೇಕು ಅಂದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು. ಸೊ ಲೆಟ್ಸ್ ಗೆಟ್ಸ್ ಸ್ಟಾರ್ಟೆಡ್ ದ ವಿಡಿಯೋ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ, ಈಗ ನೀವು ಎಲ್ಲೇ ಅಂದರೆ ಎಜುಕೇಷನಲ್ ಫೀಲ್ಡ್ಗೆ ನೀವು ಯಾವಾಗ ಹೋಗ್ತೀರಾ, ಸೊ ಆವಾಗ ಒಂದು ಕಂಪಲ್ಸರಿ ಡೆಮೋ ಕ್ಲಾಸಸ್ ಇದ್ದೇ ಇರುತ್ತೆ ಇಂಟರ್ವ್ಯೂ ಆದಮೇಲೆ. ಸೊ ಆ ಡೆಮೋ ಕ್ಲಾಸ್ಗೆ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಮೊದಲನೇದಾಗಿ ನೀವು ಕ್ಲಾಸ್ಗೆ ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ದ ಕಿಡ್ಸ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಯಾರು ಇರ್ತಾರೆ ಯಾರು ಇರಲ್ಲ ಅನ್ನೋದು ಮುಖ್ಯ ಅಲ್ಲ. ಯಾಕಂದರೆ ನಾವು ನಮ್ಮ ಕೆಲಸನ ಕಂಪ್ಲೀಟಾಗಿ ಎಲ್ಲಿ ಕೊಟ್ಟಿರ್ತೀವಿ, ನಮ್ಮ ಒಂದು ಏನು ಶಕ್ತಿ ಮೀರಿ ನಾವು ಯಾವಾಗ ಕೊಡ್ತೀವಿ ಅದರ ರಿಸಲ್ಟ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದು ಒಂದು ಥಿಂಗ್. ಆದರೆ ಇನ್ನು ಎರಡನೇದು, ನೀವು ಅಂದ್ಕೊಬೋದು ಲ್ಯಾಂಗ್ವೇಜುನ ಕಂಪಲ್ಸರಿ ಇಂಗ್ಲೀಷ್ ಬೇಕಾ ಅಥವಾ ಹಿಂದಿ ಬೇಕಾ ಅಥವಾ ಕನ್ನಡ ಬೇಕಾ ಅಂತ. ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಮದರ್ ಟಂಗ್ ಕನ್ನಡ ಆಗಿರೋದ್ರಿಂದ ಇನ್ ಕೇಸ್ ಲೋಕಲ್ ಅಂದರೆ ನೀವು ಇರುವಂತಹ ಜಾಗ ಅಕ್ಕಪಕ್ಕ ಸುತ್ತಮುತ್ತ ನೀವು ಯಾವುದಾದ್ರೂ ಸ್ಕೂಲ್ಗೆ ನೀವು ಜಾಯಿನ್ ಆಗ್ತಿದ್ದೀರಾ ಅಂತ ಅಂದರೆ ನೀವು ಎರಡೂ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಬೋದು. ಇಂಗ್ಲೀಷ್ ಮೀಡಿಯಮ್ ಆದರೆ ಇಂಗ್ಲೀಷ್ ಮತ್ತು ಕನ್ನಡ ಎರಡನ್ನೂ ಯೂಸ್ ಮಾಡಿ. ಇಲ್ಲ ನಮಗೆ ಇಂಗ್ಲೀಷೇ ಬೇಕು ಅಂತ ಅಂದರೆ 75% ಇಂಗ್ಲೀಷ್ ಮಾತಾಡಿ, 25% ಕನ್ನಡ ಮಾತಾಡಿ. ಸೊ ದಟ್ ಅವ್ರಿಗೆ ಅರ್ಥ ಆಗುತ್ತೆ. ಹಾಗೆ ನಾವು ಏನು ನಮ್ಮ ಮೇನ್ ಗುರಿ ಏನಿರಬೇಕು ಅಂದರೆ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಮಕ್ಕಳಿಗೆ ಅದು ಅವ್ರಿಗೆ ಮುಟ್ಟೋ ರೀತಿಯಾಗಿ ಇರಬೇಕು. ಓಕೆ, ಇದು ಸೆಕೆಂಡ್ ಒನ್. ಇನ್ನು ಥರ್ಡ್ ಒನ್ ವಿಚಾರಕ್ಕೆ ಬರೋ ಹಾಗಿದ್ರೆ ಯಾವುದೋ ಒಂದು ಟಾಪಿಕ್ನ ತಗೊಂಡು, ಕಷ್ಟವಾದ ಟಾಪಿಕ್ನ ತಗೊಂಡು ನೀವು ಅಲ್ಲಿ ಸ್ಟ್ರಗಲ್ ಪಡಬೇಡಿ. ಓಕೆನಾ? ಈಸಿ ಟಾಪಿಕ್ ತೊಗೊಳ್ಳಿ, ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿ. ನಿಮ್ಮ ಕಾನ್ಸಂಟ್ರೇಷನ್ ಹೆಂಗಿರಬೇಕು ಅಂದರೆ ಕ್ಲಾಸ್ ಮೇಂಟೆನೆನ್ಸು ಇರಬೇಕು, ನಾಟ್ ಟಾಪಿಕ್ ವೈಸ್. ಓಕೆ, ಟಾಪಿಕ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬಾರ್ದು. ಕ್ಲಾಸ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಮಕ್ಕಳನ್ನ ಹೇಗೆ ಮೇಂಟೈನ್ ಮಾಡಬೇಕು, ಜೊತೆಗೆ ನಾವು ಟೀಚ್ ಹೇಗೆ ಮಾಡಬೇಕು, ಸಬ್ಮಿಷನ್ ಹೇಗೆ ಕೊಡಬೇಕು ಅವ್ರಿಗೆಲ್ಲರಿಗೂ ಕೂಡ ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಬೇಕು. ಆಮೇಲೆ ನೀವು ಬರೀ ಅವ್ರಿಗೆ ಪಾಠ ಮಾಡೋದೇ ಆಗಿರಬಾರ್ದು. ಬೆಳಗ್ಗೆ ಹೋಗ್ತಿದ್ದಂಗೆ ವಿಶ್ ಮಾಡಿ, ಮಕ್ಕಳಿಗೆ ವಿಶ್ ಮಾಡಿ. ಮಕ್ಕಳು ಹೇಗೆ ವಿಶ್ ಮಾಡ್ತಾರೆ ನೀವು ಕೂಡ ಹಾಗೆ ಮಕ್ಕಳಿಗೆ ವಿಶ್ ಮಾಡಿ. ಸ್ಮೈಲಿಂಗ್ ಫೇಸ್ ಇರಬೇಕು. ಇನ್ ಕೇಸ್ ನೀವು ಸೆಲೆಕ್ಟಾಗಿ ಎಲ್ಲ ಹೋದ್ಮೇಲೆ ಫಸ್ಟ್ ಕ್ಲಾಸ್ ಹೇಗಿರಬೇಕು ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಜಸ್ಟ್ ಅ ಡೆಮೋ ಕ್ಲಾಸ್. ಓಕೆನಾ? ಡೆಮೋ ಕ್ಲಾಸಲ್ಲಿ ಮಕ್ಕಳ ಜೊತೆ ನೀವು ಆಲ್ಮೋಸ್ಟ್ 50% ಮಕ್ಕಳ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಇನ್ನು 50% ನಿಮ್ಮ ಡೆಮೋ ಕ್ಲಾಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ದಟ್ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಪಾರ್ಟು ನಾವು ಹೇಗೆ ಪ್ರೊಸೀಡ್ ಮಾಡಬೇಕು. ಮೊದಲನೇದಾಗಿ ಹೋಗ್ತಿದ್ದಂಗೆ ಟಾಪಿಕ್ನ ಬೋರ್ಡ್ ಮೇಲೆ ಬರೆದು ಸ್ಟಾರ್ಟ್ ಮಾಡೋದು ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ಕೂಲಾಗಿರಿ. ಹೋಗಿ ಒಂದೆರಡು ಜೋಕ್ಸ್ ಪಾರ್ಟ್ ಅನ್ನುವಂತಹ ಒಂದೆರಡು ಜೋಕ್ಸ್ ಹೇಳಿ ಆ ಟಾಪಿಕ್ ರಿಲೇಟೆಡ್. ಆಮೇಲೆ 1-2-3 ಕ್ವೆಶನ್ ಕೇಳಿ. ಅದು ಯಾವ ರೀತಿಯಾಗಿ ಕ್ವೆಶನ್ ಇರಬೇಕು ಮಕ್ಕಳಿಗೆ ಅಂದರೆ ಸಸ್ಪೆನ್ಸಾಗಿ ಇರಬೇಕು. ಓಕೆನಾ? ಈಗ ಒಂದು ಗಾದೆ ಹೇಳ್ತೀನಿ, ಆ ಗಾದೆ ಥರನೇ ಆ ಒಂದು ಇದಿರಬೇಕು, ಟಾಪಿಕ್ ಇರಬೇಕು. ಈಗ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಅಂದರೆ ಸೊ ಮೇನ್ ಪಾಯಿಂಟ್ ಯಾವುದು ಅಲ್ಲಿಗೆ ಬರಬೇಕು. ಆ ರೀತಿಯಾದ ನೀವು ಎಕ್ಸಾಂಪಲ್ನ ಕೊಡಬೇಕು. ಓಕೆನಾ? ಆ ಥರ ಎಕ್ಸಾಂಪಲ್ ಕೊಟ್ಟು ನಿಧಾನಕ್ಕೆ ನೀವು ಟಾಪಿಕ್ನ ಸ್ಟಾರ್ಟ್ ಮಾಡಿ. ಟಾಪಿಕ್ ತುಂಬ ಡ್ರ್ಯಾಗ್ ಮಾಡೋಕ್ಕೆ ಹೋಗಬೇಡಿ. ಟಾಪಿಕ್ ಸ್ಟಿಲ್ 10 ಮಿನಿಟ್ಸ್ ಇದ್ದರೆ ಸಾಕು. 5 ಮಿನಿಟ್ಸು ಇಂಟ್ರೊಡಕ್ಷನ್ನು, 10 ಮಿನಿಟ್ಸು ಟಾಪಿಕ್ಕು, ಕನ್ಕ್ಲೂಷನ್ ಬಂದು 5 ಮಿನಿಟ್ಸು ಲಾಸ್ಟ್ ಮಾಡಿ. ಅದರ ರಿಲೇಟೆಡ್ 1-2-3 ಕ್ವೆಶನ್ ಕೇಳಿ ಅಷ್ಟೇ. ಇನ್ನು ನೆಕ್ಸ್ಟ್ ಬೋರ್ಡ್ ವಿಚಾರಕ್ಕೆ ಬರೋ ಹಾಗಿದ್ರೆ ಫಸ್ಟ್ ಹೋಗ್ತಿದ್ದಂಗೆ ಬ್ಲ್ಯಾಕ್ ಬೋರ್ಡ್ನ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಡಿಜಿ ಬೋರ್ಡ್ ಆಗಿರೋದ್ರಿಂದ ಕಾನ್ಸಂಟ್ರೇಷನ್ ಹ್ಯಾಂಡ್ ರೈಟಿಂಗ್ ಮೇಲೆ ಬೇಡ. ಡೇಟ್ ಆ್ಯಂಡ್ ಡೇ ಬರೆದಿದ್ರೆ ಬೇಡ. ಇನ್ ಕೇಸ್ ಬರೆದಿಲ್ಲ ಅಂದರೆ ಯು ಮಸ್ಟ್. ಓಕೆನಾ? ಟಾಪಿಕ್ನ ಡೈರೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಅವ್ರ ಟಾಪಿಕ್ ಬಗ್ಗೆ ಕ್ಲೂ ಏನಾದ್ರು ಕೊಟ್ಟು ಆ ನಂತರ ನೀವು ಟಾಪಿಕ್ನ ಬರೀರಿ. ಆಲ್ಮೋಸ್ಟ್ ಒಂದು 100ಗೆ 5% ನೀವು ಬೋರ್ಡ್ನ ಯೂಸ್ ಮಾಡಲೇಬೇಕು. ತುಂಬ ಮಾಡಿ ಅಂತ ನಾನು ಹೇಳ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಮಾಡಿ.
ಸೊ ಇದು ಇಷ್ಟ ಆಯಿತು. ಅದಾದ ನಂತರ ಅದರ ರಿಲೇಟೆಡ್ ಕ್ವೆಶನ್ ಕೇಳಿ, ತುಂಬ ಡ್ರ್ಯಾಗ್ ಮಾಡೋಕ್ಕೆ ಹೋಗಬೇಡಿ. 45 ಮಿನಿಟ್ಸ್ ಕ್ಲಾಸ್ ಇದ್ದರೆ 25 ಮಿನಿಟ್ಸ್ ಮಾತ್ರ ನೀವು ಡೆಮೋ ಕ್ಲಾಸ್ ಕೊಡಿ, ಓಕೆನಾ. ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಆಗಿ ಕೊಡಿ ಅಂತ ಹೇಳ್ತಾ, ಸೊ ಇದಿಷ್ಟು ಡೆಮೋ ಕ್ಲಾಸ್ ಬಗ್ಗೆ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಇಂಟರ್ವ್ಯೂ ಹೇಗೆ ಕ್ರ್ಯಾಕ್ ಮಾಡಬೇಕು, ಟೀಚರ್ ಇಂಟರ್ವ್ಯೂ, ಹಾಗೆ ಯಾವ್ಯಾವ ಸ್ಕೂಲಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.